ಇತ್ತೀಚೆಗೆ ಆ ಸಂಗಪ್ಪನ ಅವ್ಯವಹಾರ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹೌದಪ್ಪ, ಅವ್ನ್ ರಾಜಕೀಯಕ್ಕೆ ಬಂದಿರೋದೇ ಅವ್ಯವಹಾರ ಮಾಡೋದಕ್ಕಂತೆ. ಈ ಎಲೆಕ್ಷನ್ ಟೈಮಲ್ಲಿ ಅವ್ನ್ ಖರ್ಚು ಮಾಡಿರೋ ದುಡ್ಡನ್ನೆಲ್ಲ ಬಡ್ಡಿ ಸಮೇತ ವಾಪಸ್ ಪಡೆಯೋದಕ್ಕೆ ಅವ್ನು ಹೀಗ್ ಮಾಡ್ತಿದ್ದಾನಂತೆ. ಇಲ್ಲಿ ನೋಡು, ಯಾವ್ದೋ ಒಂದು ಜಮೀನ ಗುಳು ಮಾಡಿದಾನೆ, ಇವನ ಹೆಸರಲ್ಲಿ ಬಿಲ್ಡಿಂಗ್ ಇದಂತೆ, ಮಾಲ್ಗಳಿದಂತೆ. ಬಲ್ಲು ಬಿಟ್ಲಾ, ಯಾವ್ದ್ರ ಬಗ್ಗೆ ಟಾಕ್ ಮಾಡ್ತಾ ಇದೀರಾ? ಇನ್ಯಾವ್ದ್ರ ಬಗ್ಗೆ? ಆ ಮನೆ ಹಾಳು ರಾಜಕಾರಣಿ ಸಂಗಪ್ಪನ ಬಗ್ಗೆ. ಅವ್ನ್ ಹೌಸ್ ರೈಡ್ ಆಗೋಯ್ತಾ? ಎಲ್ ರೈಡ್ ಆಯ್ತು, ಅವನ ಹೆಸರು ಹೊಸ ಮಾಲ್ ಓಪನ್ ಆಯ್ತು. ಇಂಥ ಕಟ್ರೋಟ್ಗಳಿಗೆ ಜನ ಯಾಕೆ ಸಪೋರ್ಟ್ ಮಾಡ್ತಾರೆ? ಎಲೆಕ್ಷನ್ ಟೈಮ್ ಬಂದ್ರೆ ಸಾಕು, ಹೆಂಗಾರ ಮಾಡಿ ಗೆದ್ದು ಬಿಡ್ತಾರೆ. ಸಾಧ್ಯಕ್ಕೆ ನೀವ್ ಹೇಗಿದ್ದು ರಾಜಕೀಯ ತಿಳಿತಾ ಇದ್ದೀರಾ? ಈ ಮೋಸ ಅನ್ನೋದು ಎಲ್ಲಿ ನಡೀತಿದೆ, ಹೇಗ್ ನಡೀತಿದೆ, ಯಾವ ಸ್ಟೇಜ್ ಅಲ್ಲಿ ನಡೀತಿದೆ ಅಂತ ನೀವು ಸ್ಟಡಿ ಮಾಡ್ಲೇಬೇಕು. ಎಸ್, ಈ ಸ್ಟಡಿ ಮಾಡಿ ಎಲ್ರಿಗೂ ಚೆನ್ನಾಗಿ ಲೆಸನ್ ಟೀಚ್ ಮಾಡ್ತೀವಿ. ಯಾಕ್ರಿ ಬೇಕು ನಿಮ್ಗೆ ಇವೆಲ್ಲ? ಬಿಟ್ಟಾಕ್ಬಿಡ್ರಿ. ಈಗೇನ್ರಿ ನಿಮ್ಗೆ ದಿನವಿಡೀ ಟೈಮ್ ಪಾಸ್ ಆಗ್ಬೇಕು ತಾನೆ? ಬನ್ರಿ, ಈಗಿಂದ ಇಲ್ಲೇ ರೂಮ್ ಹೋಗೋಣ, ಚಿಲ್ಕ ಹಾಕೊಂಡ್ಬಿಡೋಣ. ಏನ್ ಚೌಕಾಬಾರ ಆಡ್ತೀರಾ? ಹಾಬಿ, ನಿಮ್ಗೆ ಇದೇನು ಗೊತ್ತಾಗಲ್ಲ. ನೋಡ್ತಾ ಇರಿ, ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟು ನೇಮ್ ಫೇಮ್ ನ ತಗೋತೀನಿ. ಈಗ ನಾನು ಸಂಗಪ್ಪ ಅವ್ರನ್ನ ಬೈತೀನಿ. ನಮಗ್ ಬೇಕಾಗಿರೋದು ಅದೇನೆ, ಕಾಂಟ್ರವರ್ಸಿ ಆದ್ರೇನೆ ಚಾನೆಲ್ಗೆ TRP ಸಿಗೋದು. ನಮ್ಮ ರಾಜಕಾರಣಿ ಸಂಗಪ್ಪನವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ. ಇಂಥ ದುಷ್ಟ ವ್ಯಕ್ತಿತ್ವಗಳ ರಾಜಕಾರಣಿ ನಮ್ಮ ದೇಶಕ್ಕೆ ಬೇಕಾ? ಇಂಥ ದುಷ್ಟ ರಾಜಕಾರಣಿಗಳಿಗೆ ನಾವು ಮಣೆ ಹಾಕ್ತಾ ಇದೀವಿ, ಅವ್ರನ್ನ ಬೆಳೆಸ್ತಾ ಇದೀವಿ. ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಬೆಳೆಸಬಾರ್ದು. ಇಂಥ ದುಷ್ಟ ನೀಚ ಭ್ರಷ್ಟ ರಾಜಕಾರಣಿ ಸಂಗಪ್ಪನಿಗೆ ನನ್ನ ಧಿಕ್ಕಾರ. ಸೊ ಇಂಥ ಅಯೋಗ್ಯ ರಾಜಕಾರಣಿನ ನಾವು ಇಟ್ಕೋಬಾರ್ದು, ಕಿತ್ತು ಹಾಕ್ಬೇಕು. ಮೇಡಮ್, ಗ್ರೇಟ್, ನೀವು ತುಂಬಾ ಚೆನ್ನಾಗಿ ಬೈದಿದ್ದೀರಾ. ಈ ಪದಗಳೆಲ್ಲ ನಿಮ್ಗೆ ಎಲ್ಲಿ ಸಿಕ್ತು? ಯಾರ್ಯಾರಿಗೆ ಹೇಗ್ ಬೈಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಅದ್ರ ಪ್ರಕಾರನೇ ಬೈತಾ ಇದ್ದೀನಿ. ಹೇಗ್ ಬೈದೆ? ಚೆನ್ನಾಗಿ ಬೈದೆ ಅಲ್ವಾ? ನೀವ್ ಹೇಳಿದ ಮಾತಲ್ಲ ಟೆಲಿಕಾಸ್ಟ್ ಆದ್ಮೇಲೆ ಆ ಸಂಗಪ್ಪ ಪೊಸಿಷನ್ ಇಂದ ಕೆಳಗಡೆ ಹಿಡಿಯೋದು ಗ್ಯಾರಂಟಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ನಾವಿನ್ ಬರ್ತೀವಿ. ಓಕೆ? ನೀವು ತಪ್ಪು ಮಾಡಿದ್ದೀರಾ. ನಾನೇನ್ ತಪ್ಪು ಮಾಡಿದ್ದೀನಿ? ದೊಡ್ಡ ರಾಜಕಾರಣಿನ ಬಾಯಿಗೆ ಬಂದಾಗ ಬೈದಿದ್ದೀರಾ, ಹಾಗಾಗಿ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನನ್ನನ್ನು ಹೇಗ್ರಿ ಅರೆಸ್ಟ್ ಮಾಡ್ತೀರಾ? ಪದವಿಟ್ಲಾ ಕಮ್ ಫಾಸ್ಟ್. ನಮಸ್ಕಾರ ಕೆಂಪರಾಜು ಸರ್. ಜಾಜಿ ಅವರೇ, ಹೇಳಿ ಯಾರಿಗೆ ಹೊಡಿಬೇಕು, ಯಾರಿಗೆ ಬಡಿಬೇಕಂತ. ಮೊದ್ಲು ಮಹಿಳಾ ಸಂಘಕ್ಕೆ ಫೋನ್ ಮಾಡ್ರು. ಒಬ್ಬ ಇರ್ರೆಸ್ಪಾನ್ಸಿಬಲ್ ಇನ್ಸ್ಪೆಕ್ಟರ್ ಲೇಡಿ ರಾಜಕಾರಣಿನ ವಿತೌಟ್ ಲೇಡಿ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ಅದ್ ಹೇಗೆ ಅರೆಸ್ಟ್ ಮಾಡ್ತಾರೋ ನಾನು ನೋಡ್ತೀನಿ. ಸಾರಿ ಮೇಡಮ್, ಸ್ವಲ್ಪ ಲೇಟ್ ಆಗೋಯ್ತು. ಈಗ ನೀವ್ ಹೇಳಿದ ಮಾತನ್ನ ಇನ್ನೊಂದ್ಸರಿ ಕ್ಯಾಮ್ರಾ ನೋಡ್ಕೊಂಡು ಹೇಳ್ತೀರಾ ಪ್ಲೀಸ್? ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವರು ಸಂಗಪ್ಪನ ಹತ್ರ ಲಂಚ ತಿಂದು ಒಬ್ಬ ಲೇಡಿ ರಾಜಕಾರಣಿನ ವಿತೌಟ್ ಲೇಡಿ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ಅದ್ ಹೇಗೆ ಅರೆಸ್ಟ್ ಮಾಡ್ತೀರಾ? ಮಾಡಿ ನೋಡೋಣ. ಈ ನ್ಯೂಸ್ ನ್ಯಾಷನಲ್ ನ್ಯೂಸ್ ಆಗುತ್ತೆ. ನಾವು ಇನ್ನೂ ಸ್ವಲ್ಪ ತಿಲ್ಲೇ ನಿಂತ್ಕೊಂಡ್ರೆ ಇನ್ನು ಏನೇನೋ ಬಿಟ್ಬಿಡ್ತಾರೆ. ಬನ್ನಿ ಸರ್, ಹೋಗೋಣ. ಸಾರಿ ಅಮ್ಮ, ಮತ್ತೆ ಬರ್ತೀವಿ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ನಾನು ಟಿವಿಲಿ ನೋಡ್ದೇರಿ ಅಲ್ರಿ, ಆಕೆನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿದ್ದ ಹೆದರ್ಕೊಂಡು ವಾಪಸ್ ಬಂದಿದ್ದೀರಲ್ರಿ. ಅಯ್ಯಮ್ಮ ಸಿಕ್ಕಾಬಟ್ಟೆ ಕಾನೂನು ಮಾತಾಡ್ಬಿಟ್ಲು ಸರ್. ನಮ್ದು ಬೇರೆ ತಪ್ಪಿತ್ತಲ್ಲ, ಲೇಡಿ ಕಾನ್ಸ್ಟೇಬಲ್ ನ ಕರ್ಕೊಂಡು ಹೋಗಿರ್ಲಿಲ್ವಲ್ಲ. ಎಲ್ಲಾ ಕಡೆ ಲೇಡಿ ಕಾನ್ಸ್ಟೇಬಲ್ ನ ಕಳ್ಸಕ್ ಆಗಲ್ಲ. ಹಳ್ಳಿ ಸ್ಟೇಷನ್ ಅಲ್ಲಿ ಲೇಡಿ ಕಾನ್ಸ್ಟೇಬಲ್ ಇರ್ತಾರೇನ್ರಿ? ಸರ್, ಜಾಜಿ ಅವರು ಮಹಿಳಾ ಸಂಘದವ್ರು ಬರ್ತಾರೆ ಅಂತ ಒಂದೇ ಒಂದು ಮಾತು ಹೇಳಿದ್ರು ಸರ್. ಅಷ್ಟಕ್ಕೆ ನಮ್ ಸಾಹೇಬ್ರು ಗಡ ಅಂತ ನೋಡ್ದೋಗ್ಬಿಟ್ರು ಸರ್. ಬಂದ್ರಿ ಏನ್ರಿ ಮಾಡ್ತಾರೆ? ನನ್ ವಿರುದ್ಧ ಮಾತಾಡೋದಕ್ಕೆ ದಾಖಲೆ ಇತ್ತಲ್ವಾ? ಸರ್, ನೀವೇನು ಯೋಚನೆ ಮಾಡಬೇಡಿ ಸರ್. ಅಯ್ಯಮ್ಮನಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಏನ್ ಬುದ್ಧಿ ಕಲಿಸ್ತೀರಿ? ನನ್ ವಿರುದ್ಧ ಆಕೆ ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾಳೆ. ಜಾಜಿ ಅಕ್ಕ, ಹೇಳಿ, ಏನಾಗ್ಬೇಕಾಗಿತ್ತು? ನನ್ಗೆ ಮೋಸ ಆಗಿದೆ. ನನ್ಗೆ ಕಾನೂನು ಗೊತ್ತಿಲ್ಲ, ನೀವು ಗೊತ್ತು. ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು. ಇವ್ರು ಯಾವ ಸೀಮೆ ಲಾಯರ್ ಅಂತ ಇವ್ರು ನೋಡ್ಕೊಂಡು ಬಂದ. ಬೇಕಿದ್ರೆ ಇವ್ರು ನಿಮ್ ಜೊತೆ ಕರ್ಕೊಂಡು ಹೋಗು. ಪಕ್ಕದ ಮನೆಯವ್ರಿಗೆ ಒಂದು ಅರ್ಧ ಗಂಟೆ ಬಾಯಿ ಬಂದಂಗೆ ಬೈತಾರೆ. ಡೋಂಟ್ ಟಾಕ್ ರಬಿಶ್, ಜಸ್ಟ್ ಕೀಪ್ ಕ್ವೈಟ್. ಹೇಳಿ, ನಿಮ್ ಪ್ರಾಬ್ಲಮ್ ಏನು? ಇಲ್ಲಿ ನೋಡಿ, ಈ ಜಾಗ ನಂದು. ಇದನ್ನ ಸರ್ಕಾರದವರು ಅವ್ರದ್ದು ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಹಿಂಗಾದ್ರೆ ನಾವ್ ಎಲ್ಗೋಬೇಕು? ಯು ಡೋಂಟ್ ವರಿ ಚಿಕ್ಕಣ್ಣ, ನಾನು ನಿನ್ ಪರ ಹೋರಾಟ ಮಾಡಿ ಈ ಜಾಗನ ನಿನ್ ಕೊಡಿಸ್ತೀನಿ. ಇನ್ಸ್ಪೆಕ್ಟರ್, ನಮ್ ಏರಿಯಾದಲ್ಲಿ ಇಷ್ಟೊಂದು ಅನ್ಯಾಯ ಆಗ್ತಿದ್ರು, ಅದನ್ನ ನೋಡ್ಕೊಂಡು ನೀವು ಸುಮ್ನೆ ಇದ್ದೀರಲ್ಲ, ನೀವ್ ಮಾಡ್ತಿರೋದು ಸರಿನಾ? ಆ ಅನ್ಯಾಯ ತಡೆಯಕ್ಕೆ ಅಂತಲೇ ಕಣಮ್ಮ ನಾವು ಬಂದಿರೋದು. ಈ ಜಾಗ ಚಿಕ್ಕಣ್ಣಂದು. ಈ ಜಾಗದಲ್ಲಿ ಸರ್ಕಾರ ತಂಬೋರ್ಡ್ ಹಾಕೊಂಡು ಚಿಕ್ಕಣ್ಣನಿಗೆ ಮೋಸ ಮಾಡ್ತಾ ಇದೆ. ಜಾಜಿ ಅವರೇ, ನೀವು ಇತ್ತೀಚೆಗೆ ಬೈಯದ್ನೇ ಬಂಡವಾಳ ಮಾಡ್ಕೊಂಡಿದ್ದೀರಾ. ಈ ಜಾಗ ಸರ್ಕಾರಕ್ಕೆ ಸೇರಿದ ಸೊತ್ತು. ಅದಕ್ಕೆ ಸಂಬಂಧಪಟ್ಟ ದಾಖಲೆ ಇದ್ರೊಳಗಡೆ ಇದೆ. ಕೊಡಪ್ಪ ನೋಡಿ ಅಮ್ಮ. ಇದು ಗೌರ್ಮೆಂಟ್ ಪ್ರಾಪರ್ಟಿನಾ? ಈ ಚಿಕ್ಕಣ್ಣ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ನಿಮ್ಗೆ ಯಾಮಾರಿಸಿದಾನೆ. ರೇ ಜಾಜಿ ಅಂಬಲ್ದಿನಿವ್ರೆ, ಬಿತ್ತ ಕೈ ಕೋಳ. ಅಭಿ, ಪ್ಲೀಸ್ ಹೆಲ್ಪ್ ಮೀ. ಅಯ್ಯೋ ಶಿವನೇ, ಈಗೇನಾದ್ರೂ ನಾನು ನಿಮ್ಮ ಸಹಾಯಕ್ಕೆ ಬಂದ್ರೆ ಆ ಕಡೆ ಕೋಳ ಖಾಲಿ ಇದೆಯಲ್ಲ, ಅದಕ್ಕೆ ನನ್ ಕೈ ತೋರಿಸ್ಬಿಡ್ತಾರ ಅಷ್ಟೇನೆ. ರೇ, ನೀವ್ ಇಲ್ಲಿದ್ರೇನು ಜೈಲಲ್ಲಿ ಇದ್ರೇನು, ನಿಮ್ಮಿಂದ ನನಗಂತೂ 5 ಪೈಸದ್ದು ಯೂಸ್ ಇಲ್ಲ ಕಣ್ರಿ. ಒಂದು ಕೆಲಸ ಮಾಡ್ರಿ, ಜೈಲ್ ಸೇರ್ಕೊಂಬಿಡಿ. ಅಲ್ಲಿಗೆ ಹೋಗ್ತಿದ್ದಾಗೆ ಒಂದು ಭರ್ಜರಿಯಾಗಿ ಭಾಷಣ ಬಿಗಿರಿ. ಅವ್ರಿಗೆ ಏನಾದ್ರೂ ತಲೆ ಕೆಟ್ಟರೆ ಬಿಡ್ತಾರೆ, ಇಲ್ಲ ಅಂದ್ರೆ ಗಲ್ಲಿಗೆ ಹಾಕ್ತಾರೆ.